ಬೆಟ್ಟಿಂಗ್ದು ಮೊನ್ನೆ ಒಂದು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 5.5 ಲಕ್ಷ ಹಣ ಬೆಟ್ಟಿಂಗ್ ರಿಲೇಟೆಡ್ ಹಣ ನಮಗೆ ಜಪ್ತಾಗಿತ್ತು. ಆ ಕುರಿತಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಅದನ್ನು ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಈ IPL ಸೀಸನ್ ಸ್ಟಾರ್ಟ್ ಆದಾಗಿಂದ ನನ್ನ ಲೆಕ್ಕದಲ್ಲಿ ಒಂದು 4-5 ಕೇಸಸ್ ಆಗಿತ್ತು. ಅದು ಅಂದಾಜು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. 11 ಕೇಸನ್ನು ಅಂತ ನಮ್ಮ DCP ಹೇಳ್ತಾರೆ. ಆಗಿದೆ ಪ್ರಕರಣಗಳು ಕಂಟಿನ್ಯೂಸ್ ವಾಚಲ್ಲಿದ್ದೀವಿ. ಕಂಟಿನ್ಯೂಸ್ ಆಗಿ ಯಾರು ಆ ಥರ ಚಟುವಟಿಕೆಯಲ್ಲಿದ್ದಾರೆ ಅಂಥವ್ರನ್ನೆಲ್ಲ ವಾಚ್ ಮಾಡ್ತಾ ಇದ್ದೀವಿ. ನಮಗೆ ಮಾಹಿತಿ ಆಧರಿಸಿ ರೇಡ್ ಮಾಡುವಂಥದ್ದು, ಕೇಸ್ ಮಾಡುವಂಥದ್ದು. ಕೇಸ್ ಆದ ನಂತರ ಅದರದ್ದು ಪೂರ್ವಾಪರ ಏನಿದೆ, ಯಾರು ಅವರಿಗೆ ಕಟ್ಟಿ ಹಾಡ್ತಾ ಇದ್ರು, ಅವ್ರು ಕಟ್ಟಿಸ್ಕೊಂಡು ಅವ್ರು ಎಲ್ಲಿ ಮುಂದೆ ತೊಗೊಂಡು ಹೋಗ್ತಿದ್ರು, ಅದನ್ನೆಲ್ಲ ಸಮಗ್ರ ತನಿಖೆನ ಮಾಡ್ತಾ ಇದ್ದೀವಿ. ಈಗ ಆನ್ಲೈನ್ ಆ್ಯಪ್ಸ್ ಇದ್ದಾವೆ, ಪ್ಲಸ್ ಬೇರೆ ಕಡೆ ಕುತ್ಕೊಂಡು ಇಲ್ಲಿಂದ ಕಟ್ಟಿಸ್ಕೊಳ್ಳೋವಂಥದ್ದು, ಆ ಕಟ್ಟಿಸ್ಕೊಳ್ಳೋ ಪ್ರೋಸೆಸ್ಸಲ್ಲಿ ಮಧ್ಯದಲ್ಲಿ ಕೋಆರ್ಡಿನೇಟ್ ಮಾಡುವಂಥವ್ರು, ಇದೊಂದು ವ್ಯವಸ್ಥಿತವಾಗಿ ನಡೆಯುವಂಥ ಪ್ರಕ್ರಿಯೆ ತಮಗೆಲ್ಲ ಗೊತ್ತಿದೆ. ಮೊದಲು ಇದ್ದಂಗಿಲ್ಲ, ಇವಾಗ ತುಂಬ ಅಡ್ವಾನ್ಸ್ ಆಗಿದೆ. ಮತ್ತು ಇದನ್ನು ಈ ಹೊಸ ರೀತಿ IPL ಬೆಟ್ಟಿಂಗ್ಗಳಲ್ಲಿ ಟ್ರೆಡಿಷ್ನಲಿ ಮಾಡ್ತಿದ್ದವರೇ ಮಾಡಬೇಕು ಅಂತೇನಿಲ್ಲ, ಹೊಸ ಜನ ಹುಡ್ಕೋತಾ ಇದ್ದಾರೆ. ಹಾಗಾಗಿ ನಾನು ಮಾಧ್ಯಮದವ್ರ ಹತ್ರನೂ ಕೂಡ ಮನವಿ ಮಾಡ್ಕೋತೀನಿ, ತಮಗೇನಾದ್ರೂ ಮಾಹಿತಿ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಅವ್ರ ಮೇಲೆ ಕೂಡ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಎಷ್ಟು ಹಣ ಎಷ್ಟು ಅದೊಂದು ಕೇಸಿಂದ ನನಗೆ ಎಕ್ಸಾಕ್ಟ್ಲಿ ಗೊತ್ತು, 5.5 ಲಕ್ಷ ಹಣ ಸಿಕ್ಕಿತ್ತು. ಬೇರೆ ಕೇಸಲ್ಲಿ ಎಷ್ಟು ಸಿಕ್ಕಿದೆ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ.